ಕರ್ನಾಟಕ ಬಂದ ನಂತರ ಇಷ್ಟೊಂದು ಕ್ಯಾಮರಾಗಳು ನೋಡ್ತಾ ಇರೋದು ಇದು ಫಸ್ಟು. ಕರ್ನಾಟಕ ಬಂದ ನಂತರ ಭಾಳ ಪ್ರಮುಖವಾಗಿ ನಿನ್ನೆ RCB ಆ ಕ್ರೀಡಾಪಟುಗಳ ಮೆರವಣಿಗೆ ಜನ 11 ಜನ ಸತ್ತದ್ದು, ಅನೇಕರು ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿ ಬಹಳ ಗಂಭೀರವಾದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಒಂದು ಕಡೆ ಸ್ಟೇಡಿಯಂ, ಇನ್ನೊಂದು ಕಡೆ ವಿಧಾನಸೌಧದ ಮುಂದೆ. ಇದು ವ್ಯವಸ್ಥೆ ಮಾಡಿದವರು ಯಾರು? ಸ್ಟೇಡಿಯಂ ವ್ಯವಸ್ಥೆ ಮಾಡಿದವರು ಯಾರು? ವಿಧಾನಸೌಧದ ಮುಂದೆ ವ್ಯವಸ್ಥೆ ಮಾಡಿದವರು ಯಾರು? ಆಮೇಲೆ ಇಷ್ಟೊಂದು ಜನ ಬರ್ತಾರೆ ಅನ್ನುವ ನಿರೀಕ್ಷಣೆ ಇರಲಿಲ್ಲ ಅಂತ ಸರ್ಕಾರ ಹೇಳ್ತಾ ಇದ್ದಾರೆ. ಇಷ್ಟೊಂದು ಜನ ಬಂದ್ಬಿಟ್ರು ಅಂತ ನಿರೀಕ್ಷಣೆ ಇರಲಿ ಇಲ್ಲದೆ ಇರಲಿ, ಸರ್ಕಾರದ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಾವು ಒಪ್ಕೊಳ್ಬೇಕಾಗಿದೆ. ಸರ್ಕಾರ ರಕ್ಷಣೆ ಕೊಡೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಇದು ಬಹಳ ಗಂಭೀರವಾದ ಪರಿಸ್ಥಿತಿ. ಸತ್ತವರಿಗೆ ಹೊಣೆ ಯಾರು? ಸತ್ತವರಿಗೆ? ಸ್ಟೇಡಿಯಮ್ಮ, ವಿಧಾನಸೌಧನ, ಸರ್ಕಾರನ? ನಿಮ್ಗೆ ಹೇಳೋದಾದರೆ ಆಂಬುಲೆನ್ಸ್ಗಳಿಲ್ಲದೆ ಕೈನಲ್ಲಿ ಸತ್ತವರನ್ನ ಹೊತ್ತು ಹೊರತರಬೇಕಾಯಿತು. ಯಾವ ವ್ಯವಸ್ಥೆ ಇಲ್ಲ, ಮುನ್ನೆಚ್ಚರಿಕೆ ಇಲ್ಲ. ಪೊಲೀಸ್ ಎಷ್ಟು ಬಂದೋಬಸ್ತ್ ಇರಬೇಕಾಯಿತು, ಅದರಲ್ಲಿ ಕಾಲು ಭಾಗ ಇರಲಿಲ್ಲ. ಇದೆಲ್ಲವನ್ನು ಸರ್ಕಾರ ವ್ಯವಸ್ಥೆ ಮಾಡಬೇಕಾಗಿತ್ತು. ಒಂದು RCBಗೆ ನೀವು ಉತ್ಸವ ಮಾಡಿ, ಮೆರವಣಿಗೆ ಮಾಡಿ, ವಿಧಾನಸೌಧದ ಮುಂದೆ ಅವರಿಗೆ ಗೌರವ ಸೂಚಿಸ್ತಕ್ಕಂಥದ್ದು ಯಾವಾಗ ತೀರ್ಮಾನ ತಗೊಂಡ್ರಿ? ಯಾರು ಈ ತೀರ್ಮಾನಕ್ಕೆ ಹೊಣೆ? ಕಾರಣ ಏನು? ಈ ತೀರ್ಮಾನ ತಗೊಂಡಾಗ ನೀವು ಎಷ್ಟು ಲಕ್ಷ ಜನ ವಿಧಾನಸಭೆಯ ಮುಂದೆ ಬರ್ಬೋದು, ವಿಧಾನಸೌಧದ ಮುಂದೆ ಬರ್ಬೋದು, ಸ್ಟೇಡಿಯಂ ಮುಂದೆ ಬರ್ಬೋದು. ಇದು ನಿಮಗೆ ಗಮನಕ್ಕೆ ಬರಲಿಲ್ಲ ಅಂತಂದರೆ ಗುಪ್ತ ಇಲಾಖೆ ಸಂಪೂರ್ಣ ವಿಫಲ, ಪೊಲೀಸ್ ಸಂಪೂರ್ಣ ವಿಫಲ, ಸರ್ಕಾರನೂ ವಿಫಲ. ಇದು ನಿಜಕ್ಕೂ ಭಾಳ ಗಂಭೀರವಾದ ಪರಿಸ್ಥಿತಿ. ಇದನ್ನು ಒಂದೊಂದು ನರಕ ನೇರವಾಗಿ ಕಾಣ್ತು. ನಿನ್ನೆ ನರಕ ಎಲ್ಲೂ ಹೋಗಬೇಕಾಗಿಲ್ಲ, ಸ್ಟೇಡಿಯಮ್ಮೇ ನರಕ ನಿನ್ನೆ ಕಂಡದ್ದು. ಒಬ್ಬೊಬ್ಬ ಪ್ರಾಣ ಕಳ್ಕೊಂಡಂಥ ಬಂಧುಗಳು, ಅವರ ನೋವು, ಕಣ್ಣೀರು ನೋಡ್ತಾ ಇದ್ದರೆ ನಿಜವಾಗಲೂ ಭಾಳ ಗಂಭೀರವಾದಂಥ ಪರಿಸ್ಥಿತಿ. ಇದನ್ನು ಜಿಲ್ಲಾಧಿಕಾರಿ ಒಬ್ಬರು ತನಿಖೆ ಮಾಡಿ ಅಂತ ಹೇಳ್ಬಿಟ್ರು. ಅದರ ಬದಲು ಪೊಲೀಸ್ ಕಾನ್ಸ್ಟೇಬಲ್ ಕೊಟ್ಬಿಡ್ಬೇಕಾಗಿತ್ತು ತನಿಖೆ ಮಾಡಿ ಅಂತ. ಜಿಲ್ಲಾ ಇವ್ರಿಗೆ ಕೊಡೋ ಬದಲು ಒಬ್ಬ ಕಾನ್ಸ್ಟೇಬಲ್, ಇದು ವಿಧಾನಸೌಧ ಮುಂದೆ ನಡೆದಿದೆ, ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಕಾನ್ಸ್ಟೇಬಲ್ ಯಾರಿದ್ದಾರಪ್ಪ ನೀನು ಇದು ನೋಡ್ಕೊ ಅಂತೇಳಿ ಕಬ್ಬನ್ ಪಾರ್ಕು ಸ್ಟೇಡಿಯಂ ಕೊಟ್ಬಿಡ್ಬೇಕಾಗಿತ್ತು. ಭಾಳ ಚೆನ್ನಾಗಿರೋದು.
ಇದು ಈಗ ನಾನು ಹೇಳೋದು, ಇದು ಸಮಗ್ರವಾಗಿ ಹೊರಗೆ ಬರಬೇಕಾದ್ರೆ ಉನ್ನತ ಮಟ್ಟದ ಭದ್ರವಾದ ಹಾಲಿ ಹೈಕೋರ್ಟಿನ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು. DC ಕೈಲೂ ಆಗಲ್ಲ, ತಹಶೀಲ್ದಾರ್ ಕೈಲೂ ಆಗೋದಿಲ್ಲ, ಪೊಲೀಸ್ ಕೈಲೂ ಆಗೋದಿಲ್ಲ. ಉನ್ನತ ಮಟ್ಟದ ಗಟ್ಟಿ ಇರುವ ಹೈಕೋರ್ಟಿನ ನ್ಯಾಯಾಧೀಶರಿಂದ ಸಮಗ್ರವಾಗಿ ತನಿಖೆ ಆಗಲೇಬೇಕು. ಮತ್ತು ಸತ್ತವರಿಗೆ ನೀವು 10 ಲಕ್ಷ ರೂಪಾಯಿದು ವ್ಯಾಪಾರ ಅಲ್ಲ. ನಿಮ್ಮ 10 ಲಕ್ಷಕ್ಕೆ ಒಬ್ಬ ವ್ಯಕ್ತಿ ಸಾವನ್ನು ನಾವು ಹೋಲಿಕೆ ಮಾಡೋಕ್ಕಾಗೋದಿಲ್ಲ. 10 ಲಕ್ಷ ಕೊಡದೆ ಅಗೌರವ. ನೀವು ಇಡೀ ಅವನ ಮುಂದಿನ ಭವಿಷ್ಯದಲ್ಲಿ ಏನೇನಾಗ್ತಾ ಇತ್ತು ಆ ಮನೆಯಲ್ಲಿ ಕೇಳಿ, ಮುಂದಿನ ಭವಿಷ್ಯ ಕನಿಷ್ಠ ಸುಮಾರು 50 ವರ್ಷದ ಜೀವನದ ಬಗ್ಗೆ ಸರ್ಕಾರ ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತು. ಆ ದೃಷ್ಟಿಯಿಂದ ನಾನು ಇದನ್ನು ಉನ್ನತ ಮಟ್ಟದ ತನಿಖೆ ಹೈಕೋರ್ಟ್ ನಡಿಬೇಕು. ಮತ್ತು ರಾಯಲ್ ಚಾಲೆಂಜ್ ಇದು ಮೊದಲು ಒಂದು ರೀತಿ ಕ್ರಿಕೆಟ್ ಅಂದರೆ, ಹಿಂದೆ ಕ್ರಿಕೆಟ್ ಎಲ್ಲಿ ನಡೀತಾ ಇತ್ತು ಅಂತ ಹೇಳಿದ್ರೆ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ನಡೀತಾ ಇತ್ತು. ಆವಾಗ ಅದು ಕ್ರಿಕೆಟ್, ಅದು ಆಟ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಾಗಲೂ ಸ್ವಲ್ಪ ಆಟ. ಈಗ ಅದು ದರೋಡೆ, ಭಾರಿ ದರೋಡೆ. ಅದನ್ನು ನಡೆಸ್ತಕ್ಕಂಥ ಜನಗಳೇ ಬೇರೆ ಇದ್ದಾರೆ. ಇಲ್ಲಿ ನಮ್ಮ ರೇಸ್ನಲ್ಲಿ ಕುದುರೆಗಳನ್ನು ಇಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಮಾಲೀಕರು. ಅದೇ ರೀತಿ ಈ ನಮ್ಮ ಆಟಗಾರನ್ನ ಕೊಂಡ್ಕೊಂಡು ಇದನ್ನು ನಿಜವಾಗಲೂ ಅವರುಗಳೆಲ್ಲ ಇದೊಂಥರ ದುಡ್ಡು ಮತ್ತು ಇದು ಗ್ಯಾಮ್ಲಿಂಗ್ ಆಗ್ತಾ ಇದೆ. ನಿಜವಾಗ್ಲೂ ಪಾಪ ನಿರಪರಾಧಿ ಹುಡುಗರು ಸುಮಾರು 25-30 ವರ್ಷದಿಂದ ಕೆಳಗಿರುವ ಮಕ್ಕಳಿಗೆ, ಯುವಕರಿಗೆ ಇದು ಗೊತ್ತಿಲ್ಲ. ಏನಿದ್ರು ಆಟಗಾರರು ಅವರ ಮೇಲೆ ಕೇಂದ್ರೀಕೃತವಾಗಿದ್ದಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಪ್ರಾಮಾಣಿಕವಾಗಿ ಇದರ ಹಿಂದೆ ಏನಿದೆ, ಮುಂದೆ ಏನಿದೆ, ಇದು ಕ್ರೀಡೆಯಾಗಿ ಉಳಿಯೋದಕ್ಕೆ ಏನು ಮಾಡಬೇಕು, ಸಮಗ್ರವಾಗಿ ಕ್ರೀಡೆಯಾಗಿ ಉಳಿಬೇಕಿದ್ದು. ಜೂಜಾಗಬಾರ್ದು, ಬೆಟ್ಟಿಂಗ್ ಕಟ್ಟಬಾರ್ದು, ಎಲ್ಲವನ್ನು ನಿಲ್ಲಿಸಿ ಮಾಡಬೇಕು. ಇದು ನಿಜಕ್ಕೂ ಭಾಳ ನೋವಾಗುತ್ತೆ. ಇದನ್ನು ಇಡೀ ಸಮಗ್ರ ಜನತೆ ಇದರ ಬಗ್ಗೆ ಚಿಂತೆ ಮಾಡಬೇಕು. ಯುವ ಜನಾಂಗ ಚಿಂತೆ ಮಾಡಬೇಕು, ನ್ಯಾಯಾಲಯ ಚಿಂತೆ ಮಾಡಬೇಕು, ಮಾಧ್ಯಮದವರು ಚಿಂತೆ ಮಾಡಬೇಕು. ಮುಂದಿನ ದಿನದಲ್ಲಿ ಇದರ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗುತ್ತೆ ಅಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ. ಈಗ ಯಾರು ರಾಜೀನಾಮೆ ಕೊಡಬೇಕು ಅಂತ ಹೇಳಬೇಕಾದ್ರೆ ನ್ಯಾಯಾಂಗ ತನಿಖೆಗೆ ಕೂಡಲೇ ಒಪ್ಪಿಸಿ 15 ದಿವಸದೊಳಗಾಗಿ, ಇದೇನು ದೊಡ್ಡದೇನಲ್ಲ, ಇದಕ್ಕೆ ಸಾಕ್ಷಿ ಇದಕ್ಕೆಲ್ಲ ಬೇರೆ ಬೇರೆ ಊರಿಗೆ ಹೋಗಬೇಕಾಗಿಲ್ಲ. ವಿಧಾನಸೌಧ, ಸ್ಟೇಡಿಯಂ ಎರಡೇ, ಈ ಎರಡು ಕಡೆನೇ ಓಡಾಡಿದ್ರೆ ನಮ್ಮಲ್ಲಿ ಭಾಳ ಅದ್ಭುತವಾದಂಥ ನ್ಯಾಯಾಧೀಶರಿದ್ದಾರೆ. ಒಂದೇ ವಾರದಲ್ಲಿ ನಿಮಗೆ ತೀರ್ಪು ಕೊಡ್ತಾರೆ. ತೀರ್ಪು ಬಂದ ನಂತರ ಸಂಪೂರ್ಣ ಯಾರ್ಯಾರು ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಅದನ್ನು ಸಿದ್ದರಾಮಯ್ಯನವರು ಭಾಳ ಗಂಭೀರವಾಗಿ ಮಾಡಿದ್ರೆ ಸಿದ್ದರಾಮಯ್ಯನವರಿಗೆ ಒಂದು ಗೌರವ ಬರುತ್ತೆ ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ಹೇಳ್ತಾರೆ.